आपलं स्वागत. पाहूयात आजच्या ताज्या घडामोडी. संस्था स्थापनेपासून कोणतेही स्वार्थ न ठेवता केवळ सभासद शेतकऱ्यांच्या आर्थिक उन्नतीसाठी जय गणेश मल्टीपर्पज सोसायटीने कार्य केले आहे. बोरगाव शहरातील लहान व्यापारी, कामगार, शेतकरी वर्ग यांना विविध योजना देत सहकार क्षेत्राबरोबरच सामाजिक बांधिलकीलाही प्राधान्य देणाऱ्या जय गणेश संस्था म्हणजेच सभासदांच्या विश्वासातील पात्र ठरलेली संस्था असल्याचे मत चेअरमन अभयकुमार मगदूम यांनी व्यक्त केले. जय गणेश मल्टीपर्पज कोऑपरेटिव्ह सोसायटीची 16वी वार्षिक सभा खेळीमेळीत पार पडली. अध्यक्षस्थानी संस्थापक अध्यक्ष विद्यमान नगरसेवक अभयकुमार मगदूम होते. यावेळी अभय मगदूम म्हणाले, सर्व संचालक मंडळाचा निस्वार्थीपणा, कर्मचाऱ्यांच्या प्रामाणिकतेमुळे संस्था आर्थिक प्रगतीपथावर आहे. संस्थेत एकूण 983 सभासद, 11,59,000 भागभांडवल, 12,14,00,000 ठेव आहे. 59,09,000 निधी असून संस्थेच्या वतीने 8,99,54,000 कर्ज वितरण केले आहे. अहवाल साला संस्थेस 12,75,000 रुपयांचा निव्वळ नफा झाला असून 12% लाभांश देणार असल्याचे त्यांनी सांगितले. संस्थेच्या वतीने बोरगाव शहरातील अभियंते, वकिलांचा सत्कार करण्यात आला. तेजस्विनी पाटील म्हणाल्या, याआधी कोणतीच संस्था किंवा पुढाऱ्यांनी आमचा गौरव केला नव्हता. मात्र जय गणेश व गौरी गणेश या संस्थेने आमचा सत्कार करून खऱ्या अर्थाने सामाजिक बांधिलकी जपत अभयकुमार मगदूम यांचे कार्य सर्वांसाठीच कौतुकास्पद असल्याचे सांगितले. प्रधान व्यवस्थापक संतोष हंसनाळे यांनी नफा तोटा अंदाजपत्रकाचे वाचन करून मंजुरी मिळवली. सभेस नगराध्यक्ष पिंटू कांबळे, नगरसेवक दिगंबर कांबळे, बाबासो वठारे, राजेंद्र पाटील, अभयकुमार करोले, बीजे पाटील, राजशेखर हिरेमठ, अशोक पाटील, उदय जिनगे, किरण माळी, मंजुनाथ मुरगुंडे, सुनील माळी, पंकज पाटील, उपाध्यक्ष सचिन रोड, संचालक डॉक्टर राजगुंडा पाटील, अरुण बोने, तेजपाल मगदूम, रावसाहेब सवाडे, राजेंद्र फिरगणावर, कुणाल वठारे, मौला मुजावर, संजय एदमाळे, रोहिणी फिरगणावर, सन्मती हणजे, सचिन महाजन, पिरगोंडा पाटील, राजू शिंगे यांच्यासह सभासद, शेतकरी, शिक्षक, पतसंस्थेचे पदाधिकारी, सभासद, हितचिंतक, ठेवीदार उपस्थित होते. SB न्यूजसाठी बोरगावहून मुख्य संपादक शिवाजी भोरे. ಸಣ್ಣ ಗಿಡ ಐತಿ, ಈಗ ಸಣ್ಣ ಗಿಡ ಅಲ್ಲ, ಈ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು, ಬಹಳ ದೊಡ್ಡ ಪ್ರಮಾಣದಾಗ ಬೆಳೆಯದ. ನಂದು ಫಸ್ಟ್ ಟೈಮ್ ಬಂದ ಹೆಚ್ಚು ನಂಗೆ ಇತಿಹಾಸ ಗೊತ್ತಿಲ್ಲ. ನಾನು ಅಕ್ಕೋಳದ ಶಾಖೆದ ಮಾಹಿತಿ ನಾನು ನಿಮ್ಗೆ ಹೇಳ್ತೇನೆ. ಅಕ್ಕೋಳ ಶಾಖಾ ಸ್ಟಾರ್ಟ್ ಆಗಿದ್ದು 27 ಡಿಸೆಂಬರ್ 2024 ಮತ್ತು ಅದಕ್ಕೂ ಅದರ ದೊಡ್ಡ ಕಾರ್ಯಕ್ರಮ ತಗೊಂಡವ್ರು 14 ಜನವರಿ 25 ನಮ್ಮ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದು. 14 ಜನವರಿಯಿಂದ 14 ಆಗಸ್ಟ್ ತನಕ 1,02,00,000 ನಾವು FD ಸೇರಿಸಿದ್ದು. ಮತ್ತು 14 ಆಗಸ್ಟ್ದಿಂದ ಇವತ್ತಿನ ತನಕ ಪ್ರೆಸೆಂಟ್ ತನಕ ಮತ್ತೊಂದು 10 ಲಕ್ಷ ಆಗ್ಯದ. ಅಂದ್ರೆ 1 ಕೋಟಿ ನಾನು ಅನ್ಸ್ಕೊಂಡು 12 ಲಕ್ಷ FD ಆಗ್ಯದ. ಮತ್ತು 40 ಲಕ್ಷ ತನಕ ನಮ್ದು ಸಾಲ ಹೋಗ್ಯದ. ನಾ ಇಲ್ಲಿ ಅವಯನ್ನಗಳಿಗೆ ಮತ್ತು ವೈನಿಗಳಿಗೆ ಅಥವಾ ಮುಂದಿನ ದಿನಮಾನದೊಳಗ ಸಾಲವನ್ನ ಹೆಚ್ಚು ಮಾಡೋದು ನಾವು ಎಲ್ಲ ಸಂಚಾಲಕದವ್ರ ಮತ್ತು ಸ್ಟಾಫ್ದವರು ಪ್ರಯತ್ನ ಮಾಡ್ತೇವೆ. ನಮ್ಗೆ ಸಂತೋಷ್ ಅವರು ಬಹಳ ಹೆಲ್ಪ್ ಮಾಡಿದರು. ನಮ್ಮ ವಿದ್ಯಾವಾಹಿನಿ ಅವರು ಬಿ ಬಹಳ ದುಡಿದವರು, ರಶಿಕಾ ಬಿ ದುಡಿದರು, ಸುಭಾಷ್ ಮತ್ತು ನಿತಿನ್ ಇವರು ಆಗ್ಯದ. ಮತ್ತೆ ನಮ್ಮ ಫ್ರೆಂಡ್ ಶೈಲು ಟಾಕಳೆ ಅವರು ಎಲ್ಲರೂ ದುಡಿದರು. ಇಷ್ಟೇ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ಕ್ರೆಡಿಟ್ ಸೊಸೈಟಿ ಪ್ರಾರಂಭ ಆಗಿ ಸುಮಾರು 16 ವರ್ಷ ಆಗಿದೆ. ಈ ಒಂದು 16 ವರ್ಷದಲ್ಲಿ ಬಹಳಷ್ಟು ಏರುಪೇರುಗಳಾಗ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತದ 2019 ಮತ್ತು 2021 ಮಹಾ ಭಯಂಕರ ರೋಗ ಆದಂಥ ಕರೋನಾ. ಈ ಕೊರೋನಾ ಕಾಲದಲ್ಲಿ ಬಹಳಷ್ಟು ಸಮಸ್ಯೆ ಆಗಿದ್ದವು. ಬರೀ ಒಂದೇ ಕೋಆಪರೇಟಿವ್ ಅಲ್ಲ, ಇದ್ದಂಥ ಎಲ್ಲ ಕೋಆಪರೇಟಿವ್, ಎಲ್ಲ ವ್ಯಾಪಾರಸ್ಥರು ಇವರು ಕೂಡ ಬಹಳಷ್ಟು ಸಂಕಷ್ಟದ ಇದ್ದರೂ ಕೂಡ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಒಂದೇ ಹೇಳಿ ಬಯಸ್ತಾ ಇದ್ದೇನೆ. ಆ ಎಲ್ಲ ರಿಕವರ್ ಮಾಡಬೇಕಾದ್ರೆ ಸುಮಾರು ಒಂದು 5 ವರ್ಷ ಕಾಲ ಆಯಿತು. ಆದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು ಪ್ರಗತಿಯಲ್ಲಿದೆ. ಈ ಪ್ರಗತಿಯಲ್ಲಿ ಇದ್ದಾಗ ಇದಕ್ಕೆ ಸಾಕಷ್ಟು ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರಾಗಲಿ, ಎಲ್ಲ ನಿರ್ದೇಶಕರಾಗಲಿ ಅವ್ರದ್ದು ಕೂಡ ಸಹಾಯ ಸಹಕಾರ ಇದೆ. ಅದಕ್ಕೆ ಅವರೆಲ್ಲರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಅದೇ ಪ್ರಕಾರ ಈಗಾಗಲೇ ಗೌರಿ ಗಣೇಶ್ ಮಹಿಳಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ವಾರ್ಷಿಕ ವರದಿ ವಾಚನ ಆಗಿದೆ. ಅಲ್ಲಿ ಸಾಕಷ್ಟು ಶೋಭಾವಳಿ ಅವರು ಮಾತಾಡಿದ್ರು. ಯಾರು ಮಾತಾಡ್ರು ಅಂದ್ರೆ, ಇರೋದು ದುಡ್ಡು ಯಾರ ಕಡೆ ಹೆಚ್ಚೈತೆ ಅಂದ್ರೆ ಹೆಣ್ಮಕ್ಳ ಕಡೆ ಭಾಳ ಅಂತ, ಮಹಿಳೆಯರ ಕಡೆ ಭಾಳ ದುಡ್ಡು ಅಂತ. ಭಾಳ ದುಡ್ಡು ಅಂದ್ರೆ ಹೆಂಗಿರ್ತಿತ್ತು ಅವ್ರದ, ಅವರಲ್ಲಿ ಉಲ್ಟಾ ಅನ್ನೋದು ಭಾಳ ಇರ್ತಿತ್ತು. ಒಂದು 100 ರೂಪಾಯಿ ಜರ ಕೊಟ್ರಂದ್ರೆ 100 ರೂಪಾಯಿ ಒಂದು ಏನರ ಅಂಗಡಿ ಸಾಮಾನು ತರಕ್ಕೆ ಹೆಣ್ಮಕ್ಳಿಗೆ ಜರ ಕೊಟ್ರಂದ್ರೆ 100 ರೂಪಾಯಿ ಎಲ್ಲ ಖರ್ಚು ಮಾಡಂಗಿಲ್ಲ.
ಅದ್ರಾಗ 100 ರೂಪಾಯಿದಾಗ ಎಷ್ಟು ರೂಪಾಯಿ ಉಳಿತಾವ ಅಂತೇಳಿ ವಿಚಾರ ಮಾಡುವಂತ ಯಾರಾದ್ರೂ ಇದ್ರೆ ಅವ್ರು ಮಹಿಳೆಯರಂತ ಈ ಸಂದರ್ಭ ಹೆಬ್ಬಳಿಸ್ತಾ ಇದ್ದೇನೆ. ಯಾಕಂದ್ರೆ ಅದೇ 100 ರೂಪಾಯಿ ಗಂಡು ಮಕ್ಳಿಗೆ ಕೊಟ್ರ 100 ರೂಪಾಯಿ ಜಾಗದಾಗ 200 ರೂಪಾಯಿ ಖರ್ಚು ಮಾಡಿ ಬರ್ತಾರೆ. ಹಿಂಗ ಉಳಿತಾಯ ಬಹಳಷ್ಟು ಎಲ್ಲರೂ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಹೆಣ್ಮಕ್ಳು ಉಳಿತಾಯ ಇರ್ತದ. ಅದಕ್ಕೆ ನಮ್ಮ ಗೌರಿ ಗಣೇಶ್ ಮಹಿಳಾ ಬ್ಯಾಂಕ್ಗೆ ಸಾಕಷ್ಟು ಮಹಿಳೆಯರ ಒಂದು ಏಳಿಗಿರಲಿ, ಅವ್ರದ್ದೊಂದು ಉಳಿತಾಯ ಆಗಲಿ, ಅವ್ರಿಗೊಂದು ಸಹಾಯ ಆಗಲಿ. ಯಾಕಂದ್ರೆ ಹೆಣ್ಮಕ್ಳ ಬ್ಯಾಂಕಿಗೆ ಹೋಗೋದು ತುಂಬ ಕಡಿಮೆ. ಅವ್ರಿಗೆ ಹೆದರಿಕೆ ಇರ್ತಿದ್ದೆ, ಅಲ್ಲೆಲ್ಲ ಗನ್ಸಿರುತ್ತಪ್ಪ ಹೆಂಗೆ ಹೋಗೋದು ಅಂತೇಳಿ. ಹಂಗೆ ವಿಚಾರ ಮಾಡಿ ನಾವೇನು ಮಾಡಿದ್ವು, ಗೌರಿ ಗಣೇಶ್ ಮಹಿಳಾ ಮಾಡಿದ್ವು. ಅಲ್ಲಿದ್ದಂಥ ಸಿಬ್ಬಂದಿ, ಅಲ್ಲಿದ್ದಂಥ ಮ್ಯಾನೇಜರ್ ಅವ್ರನ್ನೂ ಕೂಡ ಮಹಿಳೆ ಇದ್ದ ಕಾರಣ ಅವ್ರು ಹೋಗ್ಲಿಕ್ಕೆ ಸಂಕೋಚ ಆಗಬಾರ್ದು ಅಂತೇಳಿ ಈ संदर्भातली ಅವರಿಗೂ ಕೂಡ ಒಂದು ಉಪಯೋಗ ಆಗಲಿ ಅಂತ ಈ संदर्भातली ಹೇಳ್ತಾ ಇದ್ದೀನಿ. ಮತ್ತು राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.